ದಕ್ಷಿಣ ಭಾರತದ ಮೊದಲ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಈಗಾಗಲೇ ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಪ್ರಾಯೋಗಿಕವಾಗಿ ಒಂದು ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ನಾನು ಈಗ ಡಬಲ್ ಡೆಕ್ಕರ್ ಫ್ಲೈಓವರ್ನ ಮೇಲಿದ್ದೀನಿ, ತಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಮಟ್ಟಿಗೆ ಅದ್ಭುತವಾದಂಥ ಒಂದು ದೃಶ್ಯ ಅಂತ ಹೇಳಿದ್ರೆ, ಕೆಳಭಾಗದಲ್ಲಿ ವಾಹನಗಳು ಸಿಗ್ನಲ್ಗಳಲ್ಲಿ ನಿಂತು ಓಡಾಡಬೇಕು. ಅದರಲ್ಲೂ ಕೂಡ ಸಿಗ್ನಲ್ ಅಂದರೆ ಸಿಲ್ಕ್ ಬೋರ್ಡ್ ಸಿಗ್ನಲ್ ಅಂತ ಹೇಳಿದ್ರೆ ಜನರು ನಿಜವಾಗ್ಲೂ ಕೂಡ ಅಯ್ಯಪ್ಪ ಈ ಸಿಗ್ನಲ್ ಯಾವಾಗಪ್ಪ ದಾಟ್ತೀವಿ ಅನ್ನೋಷ್ಟರ ಮಟ್ಟಿಗೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಿಗ್ನಲ್ ಇರುತ್ತೆ. ಸೊ ಅದನ್ನ ತಪ್ಪಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಕೆಳಗಿನ ಹಂತದಲ್ಲಿ ಒಂದು ವಾಹನಗಳು ಸಿಗ್ನಲ್ಗಳಲ್ಲಿ ನಿಂತು ಬೇರೆ ಬೇರೆ ಮಾರ್ಗಗಳಿಗೆ ಓಡಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರೆ, ಅದರ ಮೇಲ್ಭಾಗದಲ್ಲಿ ಈಗ ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ, ಇದು ಮೇಲ್ಭಾಗದಲ್ಲಿ ವಾಹನಗಳು ಓಡಾಡಲಿಕ್ಕೆ ಫ್ಲೈಓವರ್ ಅಂದರೆ ಇಲ್ಲಿಂದ ಅಂದರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಇಂದ ಆರಂಭವಾಗುವಂಥ ಈ ಒಂದು ಫ್ಲೈಓವರು HSR ಲೇಔಟ್ ಇರ್ಬೋದು, ಸಿಲ್ಕ್ ಬೋರ್ಡ್ ಇರ್ಬೋದು, ಮತ್ತೆ ಈಗಾಗಲೇ ಅಂದರೆ ಏನು ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ಭಾಗಗಳಿಗೆ ಅಂದರೆ 3 ರ್ಯಾಂಪ್ಗಳನ್ನು ಕೊಟ್ಟಿರುವಂಥದ್ದು. ಒಂದು ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ವರೆಗೂ ಒಂದು ರ್ಯಾಂಪ್ ಇರುತ್ತೆ, ಅದು ಇಲ್ಲಿ ಇಳ್ಕೊಳ್ಳುತ್ತೆ. ಎರಡನೇದು ಇನ್ನೂ 2 ರ್ಯಾಂಪ್ಗಳು HSR ಲೇಔಟ್ ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, ಈ ಭಾಗಕ್ಕೆ 2 ರ್ಯಾಂಪ್ಗಳು ಕೂಡ ಇಳ್ಕೊಳ್ಳುತ್ತೆ. ಸದ್ಯ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಸಿಲ್ಕ್ ಬೋರ್ಡ್ನ ಈ ಒಂದು ಮೆಟ್ರೋ ಸ್ಟೇಷನ್, ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ವರೆಗೂ ಕೂಡ ಈ ಒಂದು ರ್ಯಾಂಪ್ಗಳು ಬಂದಿರುವಂಥದ್ದು, ಅಲ್ಲಿವರೆಗೂ ಒಂದು ಸಂಪರ್ಕವನ್ನು ಕೂಡ ಕಲ್ಪಿಸುತ್ತೆ. ಇದು ಒಂದಾದರೆ ಇದನ್ನ 449 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೂಡ ನಿರ್ಮಾಣ ಮಾಡಿರುವಂಥದ್ದು. ಸದ್ಯ ಇವತ್ತು ಪ್ರಾಯೋಗಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ABCDE 5 ರ್ಯಾಂಪ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು. 3 ರ್ಯಾಂಪ್ಗಳು ರಾಗಿಗುಡ್ಡದಿಂದ ಈ ಕಡೆಗೆ ಅಂದರೆ ಈ ಭಾಗಕ್ಕೆ ಹೊಸೂರು ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, HSR ಲೇಔಟ್ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಇಲ್ಲಿಗೆ 3 ರ್ಯಾಂಪ್ಗಳು ಒಂದು ಸಂಪರ್ಕವನ್ನು ಕಲ್ಪಿಸಿದ್ರೆ, ಇನ್ನೂ 2 ರ್ಯಾಂಪ್ಗಳು ಅಂದರೆ ನಾನೇನು ತೋರಿಸ್ತಾ ಇದ್ದೀನಿ ಇನ್ನು ನಿರ್ಮಾಣವಾಗಬೇಕಾಗಿರುವಂಥ ಪಿಲ್ಲರ್ಗಳು ಅಂದರೆ ಸಿಲ್ಕ್ ಬೋರ್ಡ್ನಿಂದ ರಾಗಿಗುಡ್ಡದವರೆಗೂ ಒಂದು ಸಂಪರ್ಕ ಕಲ್ಪಿಸುವಂಥ ಒಂದು ರ್ಯಾಂಪು, ಇನ್ನೊಂದು ಸಿಲ್ಕ್ ಬೋರ್ಡ್ನಿಂದ BTM ಲೇಔಟ್ ಮೆಟ್ರೋ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರ್ಯಾಂಪ್. ಒಟ್ಟು 5 ರ್ಯಾಂಪ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದರೆ ನಾನು ನಿಮಗೆ ತೋರಿಸ್ತಿದ್ದೀನಲ್ವಾ, ಈ ಒಂದು ರ್ಯಾಂಪ್ನ ಮೂಲಕ ಅಂದರೆ ಸಿಲ್ಕ್ ಬೋರ್ಡ್ನಿಂದ ಇಲ್ಲಿ ಹತ್ಕೊಂಡ್ರೆ ಇಲ್ಲಿಂದ ನೇರವಾಗಿ ನಾವು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೋದು. ಆದರೆ ಈ 2 ಕಾಮಗಾರಿಗಳಿಗೆ ಪೊಲೀಸವರ ಅನುಮತಿ ಬೇಕಾಗಿದೆ. ಪೊಲೀಸರು ಇನ್ನೇನು ಸದ್ಯದಲ್ಲಿ ಈ ಅನುಮತಿಯನ್ನು ಕೊಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ಸಿಲ್ಕ್ ಬೋರ್ಡ್ನ 2 ಭಾಗದಲ್ಲೂ ಕೂಡ ಮೆಟ್ರೋ ಕಾಮಗಾರಿಯನ್ನು ಆರಂಭ ಮಾಡಿದ್ರೆ ರಾಜಧಾನಿ ಬೆಂಗಳೂರಿನ ಅತಿ ದೊಡ್ಡ ಟ್ರಾಫಿಕ್ ಜಂಕ್ಷನ್ ಅಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ 3 ರ್ಯಾಂಪ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪೊಲೀಸರು ಅನುಮತಿಯನ್ನು ಕೊಟ್ಟಿದ್ರು. ಇನ್ನೂ 2 ರ್ಯಾಂಪ್ಗಳು ಅಂದರೆ D ಮತ್ತೆ E 4 ಮತ್ತು 5ನೇ ರ್ಯಾಂಪ್ ನಿರ್ಮಾಣ ಮಾಡಲಿಕ್ಕೆ ಇನ್ನೇನು ಪೊಲೀಸರು ಒಂದು ಅನುಮತಿ ಬಾಕಿ ಇದೆ. ಸದ್ಯದಲ್ಲಿ ಈಗ ಅನುಮತಿಯನ್ನು ಕೊಡ್ತಾರೆ. ಈ ಒಂದು ಕಾಮಗಾರಿಯೂ ಕೂಡ ಆರಂಭವಾಗುತ್ತೆ. ಈ ಕಾಮಗಾರಿ ಆರಂಭವಾದರೆ 1 ವರ್ಷದಲ್ಲಿ ಈ 2 ರ್ಯಾಂಪ್ಗಳು ಕೂಡ ನಿರ್ಮಾಣವಾದರೆ ಒಟ್ಟು ರಾಗಿಗುಡ್ಡದಿಂದ ಈ ಕಡೆಗೆ ಹೋಗ್ಲಿಕ್ಕೆ 3 ರ್ಯಾಂಪು, ಸಿಲ್ಕ್ ಬೋರ್ಡ್ನಿಂದ ರಾಗಿಗುಡ್ಡ BTM ಲೇಔಟ್ಗೆ ಹೋಗ್ಲಿಕ್ಕೆ 2 ರ್ಯಾಂಪು, ಒಟ್ಟು 5 ರ್ಯಾಂಪ್ಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಇವೆರಡೂ ಕೂಡ 1 ವರ್ಷದಲ್ಲಿ ನಿರ್ಮಾಣವಾದರೆ ಒಟ್ಟು 5 ರ್ಯಾಂಪ್ಗಳು ನಿರ್ಮಾಣವಾದಂತೆ ಆಗುತ್ತೆ. ಇಡೀ ಬೆಂಗಳೂರಿನ ಅತಿ ದೊಡ್ಡ ಟ್ರಾಫಿಕ್ ಜಂಕ್ಷನ್ ಅನ್ನಿಸ್ಕೊಳ್ಳುವಂಥ ಸಿಲ್ಕ್ ಬೋರ್ಡ್ನ ಟ್ರಾಫಿಕ್ ತುಂಬ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ 449 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚವನ್ನು ಕೂಡ ಮಾಡಿರುವಂಥದ್ದು. ಕೆಳಭಾಗದಲ್ಲಿ ನಾರ್ಮಲ್ ಆಗಿ ವಾಹನಗಳು ಓಡಾಡುತ್ತೆ, ಮಧ್ಯಭಾಗದಲ್ಲಿ ಯಾವುದೇ ಥರವಾದಂಥ ಸಿಗ್ನಲ್ಗಳಿಲ್ಲದೆ ವಾಹನಗಳು ಓಡಾಡುತ್ತೆ, ಮೇಲ್ಭಾಗದಲ್ಲಿ ಮೆಟ್ರೋ ಟ್ರೈನ್ ಓಡಾಡಲಿಕ್ಕೆ ಇದನ್ನು ತುಂಬ ಅದ್ಭುತವಾದಂಥ ಒಂದು ವಿನ್ಯಾಸವನ್ನು ಕೂಡ ಮಾಡಿರುವಂಥದ್ದು. ನಾಗಪುರದಲ್ಲಿ ಅಂದರೆ ದೇಶದಲ್ಲಿ ನಾಗಪುರದಲ್ಲಿ ಇಂಥ ಡಬಲ್ ಡೆಕ್ಕರ್ ಫ್ಲೈಓವರ್ಗಳಿದ್ವು. ಈಗ ಬೆಂಗಳೂರು ನಗರದಲ್ಲಿ ಇಂಥ ಡಬಲ್ ಡೆಕ್ಕರ್ ಫ್ಲೈಓವರ್ಗಳನ್ನು ಈಗಾಗಲೇ BMRCL ನಿರ್ಮಾಣ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಒಟ್ಟು ಇದೇ ಮಾದರಿಯ 5 ಡಬಲ್ ಡೆಕ್ಕರ್ ಫ್ಲೈಓವರ್ಗಳು ಆರಂಭ ಆಗುತ್ತೆ ಅನ್ನೋಂಥ ಮಾತುಗಳು ಈಗಾಗಲೇ ಕೂಡ ಗೊತ್ತಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.